ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್ನ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಇನ್ನು ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಮತ್ತು ಈ ಮಾಸದ ಮಾಸ ವಿಶೇಷತೆಗಳೇನು ಅನ್ನೋದನ್ನು ನಾವೀಗ ಗಮನಿಸೋಣ. ನೋಡಿ, ಜುಲೈನಲ್ಲಿ ಮಾಸ ವಿಶೇಷತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಆಷಾಢ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ಎರಡೆರಡು ವಿಚಾರಗಳಿಗೆ ನಮಗೆ ಈ ಒಂದು ಮಾಸ ವೈಶಿಷ್ಟ್ಯತೆ ಮತ್ತು ವಿವಾದಾತ್ಮಕವಾಗಿಯೂ ಸಹ ಕಾಣಿಸ್ಕೊಳ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಕಾರಣ, ಹೊಸದಾಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿಯರನ್ನು ಒಂದು ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸ್ತಕ್ಕಂಥದ್ದು, ಒಂದು ತಿಂಗಳು ಗಂಡ ಹೆಂಡತಿ ಸೇರಬಾರ್ದು, ಒಂದೇ ಹೊಸಲಿನಲ್ಲಿ ಅತ್ತೆ ಸೊಸೆ ಓಡಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಆ ಹೆಣ್ಮಗುವನ್ನು ತವರು ಮನೆಗೆ ಕಳಿಸಿ ಪುನಃ ಶ್ರಾವಣದಲ್ಲಿ ವಾಪಸ್ ಕರ್ಕೊಂಡು ಬರುವಂತಹ ಪದ್ಧತಿ. ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡದೇ ಇರತಕ್ಕಂಥದ್ದು, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆಷಾಢ ಮಾಸದಲ್ಲಿ ಮಾಡ್ತಾ ಇಲ್ಲ. ನೋಡಿ, ಅದಕ್ಕೆ ಹಲವಾರು ರೀತಿಯಾದಂತಹ ವೈಜ್ಞಾನಿಕ ಕಾರಣಗಳಿದ್ದಾವೆ. ಹೊಸದಾಗಿ ಮದುವೆ ಆದಂತಹ ಗಂಡ ಹೆಂಡತಿಯರೇನಾದರೂ ಈ ಆಷಾಢ ಮಾಸದಲ್ಲಿ ಸೇರಿದರೆ, ಈ ಒಂದು ಆಷಾಢದಿಂದ ನಾವು ಒಂದು 10ನೇ ತಿಂಗಳನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಚೈತ್ರ ಮಾಸವಾಗತ್ತೆ. ಆ ಚೈತ್ರ ಮಾಸದಲ್ಲಿ ಅಂತಹ ಬೇಸಿಗೆಯ ಕಾಲದ ಒಳಗಡೆ ಬಾಣಂತಿಗೆ, ಅದರಲ್ಲೂ ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ, ನೋಡಿ, ಮೊದಲನೇ ಮಗುವನ್ನು ಹಡೆದ ಬಾಣಂತಿಗೆ ಅಷ್ಟು ಒಳ್ಳೆಯದಲ್ಲ ಅನ್ನುವಂತಹ ಉದ್ದೇಶದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಅದಕ್ಕೆ ಹೇಳೋದು ಸನ್ನಿಗಳು ಉಂಟಾಗ್ಬಿಡತ್ತೆ ಬಾಣಂತಿಯರಿಗೆ ಅಂತ. ಅದು ಅಲ್ಲದೆ ಹೊಸದಾಗಿ ಮದುವೆ ಆದಂಥವ್ರಿಗೆ ಇದು ಋತುಮಾನದ ಬದಲಾವಣೆಯ ಕಾಲವೂ ಸಹ ಹೌದು. ಮಳೆ ವಿಪರೀತ ತಾರಕಕ್ಕೆ ಹೋಗುತ್ತೆ. ತಾರಕಕ್ಕೆ ಹೋದ ಸಂದರ್ಭದಲ್ಲಿ ಈ ಗಂಡ ಹೆಂಡತಿಯರು ಒಂದು ಮದುವೆ ಆದ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ, ಶೃಂಗಾರಮಯ ಜೀವನಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡದೆ ಹೋದಾಗ ಆ ಮನೆಯಲ್ಲಿರ್ತಕ್ಕಂತಹ ಮನೆ ಒಡತಿಯಾದಂತಹ ಅತ್ತೆ ಕಿರಿಕಿರಿಯಾಗಿ ಅತ್ತೆ ಸೊಸೆ ಮಧ್ಯೆ ಜಗಳನೂ ಸಹ ಬಂದ್ಬಿಡುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ಪ್ರತಿ ಕುಟುಂಬವು ಕೃಷಿ ಆಧಾರಿತವಾದದ್ದೇ. ಪ್ರತಿಯೊಬ್ಬರು ಕೃಷಿ ಮಾಡಲೇಬೇಕಾಗಿತ್ತು, ವ್ಯವಸಾಯ ಮಾಡಲೇಬೇಕಾಗಿತ್ತು. ಈತ ವ್ಯವಸಾಯ ಹೋಗಿ ಮಾಡೋ ಬದಲು ಮನೆ ಒಳಗಡೆನೇ ಇದ್ದರೆ, ಹೆಂಡತಿ ಸೆರಗಿಡ್ಕೊಂಡೇ ಇದ್ದರೆ ಯಾವ ತಾಯಿ ಕಿರಿಕಿರಿ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳು ಜೊತೆಗೆ ಶುಭ ಕಾರ್ಯ ಮಾಡಬೇಕು ಅಂದರೆ ಒಂದೂರಿಂದ ಒಂದೊಬ್ಬರು ನೆಂಟರು, ಇಷ್ಟರು, ಸರೀಕರು, ಸಂಬಂಧಿಕರು ಎಲ್ಲ ಬರಬೇಕಾಗಿತ್ತು. ಮಳೆಯಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ? ಊರಿಂದ ಊರು ದಾಟ್ಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ? ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡಬೇಕು, ಹೇಗೆ ಸಾಧ್ಯ? ಹಾಗಾಗಿ ಆಷಾಢ ಪೂರ್ತ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ಪ್ರಾಕೃತಿಕ ಕಾರಣಗಳು, ಭೌಗೋಳಿಕವಾದ ಕಾರಣಗಳು, ಮಾನಸಿಕವಾದ ಕಾರಣ, ಸಾಮಾಜಿಕವಾದ ಕಾರಣ, ಹಿಂದಿನ ವೈಜ್ಞಾನಿಕ ಕಾರಣ, ಇದಿಷ್ಟನ್ನು ಸೇರಿಸಿ ಆಷಾಢದ ಮಹತ್ವ ಅಂತ ತಗೊಂಡು ಬಂದರು. ಜೊತೆಗೆ ಈ ಆಷಾಢ ಮಾಸದಲ್ಲಿ ಒಂದು ಮಹಾಲಕ್ಷ್ಮಿ ಪೂಜೆ, ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಂಡು ಈ ಒಂದು ವಿಶೇಷ ಸಂದರ್ಭದಲ್ಲಿ ಯಾರ್ಯಾರು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿಯು ನೆಲೆಸ್ತಾಳೆ ಅನ್ನುವಂತಹ ನಂಬಿಕೆ ನಮ್ಮ ಅನಾದಿ ಕಾಲದಿಂದ ಬರ್ತಕ್ಕಂತಹದ್ದು, ಬಂದಿರುವಂಥದ್ದು. ಅದನ್ನು ತುಂಬ ಜನ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಅಂತಲೇ ಬರುವ 4 ಅಥವಾ 5 ಶುಕ್ರವಾರಗಳು, ಆಷಾಢ ಶುಕ್ರವಾರಗಳು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನೀವು ಸಹ ಈ ವರ್ಷ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದು ಮರಿಬೇಡಿ. ಇದು ಆಷಾಢ ಮಾಸದ ವಿಶೇಷತೆಯಾದರೆ, ಇನ್ನು ಈ ತಿಂಗಳಲ್ಲಿ ಬರ್ತಕ್ಕಂತಹ ಇನ್ನು ವಿಶೇಷ ದಿನಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ಬರ್ತಕ್ಕಂತಹದ್ದು ನಮಗೆ 10ನೇ ತಾರೀಕು 7ನೇ ತಿಂಗಳು, 10ನೇ ತಾರೀಕು 7ನೇ ತಿಂಗಳು ಗುರು ಪೌರ್ಣಮಿ ಇದೆ.
ಗುರುಪೌರ್ಣಮಿ, ಆ ಗುರುಪೌರ್ಣಮಿ ದಿವಸ ವ್ಯಾಸದೇವರ ಪೂಜೆ ಮಾಡ್ತಕ್ಕಂಥದ್ದು, ಮಹರ್ಷಿ ವ್ಯಾಸರ ವೇದವ್ಯಾಸರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಈ ಒಂದು ದಿನ ವಿಶೇಷ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಗುರುಗಳನ್ನಾದರೂ ಪೂಜೆ ಮಾಡಬಹುದು, ಮಾಡಬಾರದು ಅಂತ ನಾವೇನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಗುರುಪೌರ್ಣಮಿ ಅಂದರೆ ವ್ಯಾಸ ಜಯಂತಿ ಅವತ್ತು. ಸೊ ಹಾಗಾಗಿ ವ್ಯಾಸರ ಒಂದು ಪೂಜೆಗಳನ್ನು ಮಾಡುವಂಥದ್ದು, ವೇದವ್ಯಾಸರ ಆರಾಧನೆಗಳನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಉತ್ತಮ. ಅದರ ಜೊತೆಗೆ ನಿಮ್ಮ ಒಂದು ಮನಸ್ಸಿನಿಚ್ಚಿನ ಪ್ರಕಾರವಾಗಿ ಗುರುಪೌರ್ಣಮಿಯೇ ಆಗಿರೋದ್ರಿಂದ ಯಾವುದೇ ಗುರುಗಳ ಪೂಜೆಗಳನ್ನು ಮಾಡ್ಕೊಂಡು ಬರುವಂಥದ್ದು ಸಹ ತುಂಬಾ ಒಳ್ಳೆಯದು. ಆದರೆ ಎಷ್ಟೊಂದು ಜನ ಏನು ಮಾಡ್ತಾ ಇದ್ದಾರೆ, ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡು ಇದನ್ನು ಕೇವಲ ಸಾಯಿಬಾಬಾಗೆ ಮಾತ್ರ ಸೀಮಿತ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಗುರುಪೌರ್ಣಮಿ ಅಂತ ಹೇಳಿದ್ರೆ ಸಾಯಿಬಾಬಾ, ಅದು ಖಂಡಿತವಾಗಿಯೂ ತಪ್ಪು. ಹಾಗಂಥೇಳಿ ಸಾಯಿಬಾಬರನ್ನು ಪೂಜೆ ಮಾಡಬೇಡಿ ಅಂತ ಹೇಳಲಾರವು. ಆದರೆ ವ್ಯಾಸ ಪೌರ್ಣಮಿಯನ್ನು ಸಾಯಿಬಾಬಾ ಪೌರ್ಣಮಿಯನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ತಪ್ಪು ಸಂಗತಿ. ಆದರೆ ಗುರುಪೌರ್ಣಮಿಯಂದು ಗುರುಗಳನ್ನು ಪೂಜೆ ಮಾಡೋದು ಬಹಳ ಉತ್ತಮ. ಸಾಯಿಬಾಬರು ಸಹ ಅವಧೂತ ಪರಂಪರೆಯಲ್ಲಿ ಬರ್ತಕ್ಕಂತಹ ಗುರುಗಳೇ, ಅವರನ್ನೂ ಸಹ ನೀವು ಪೂಜೆ ಮಾಡಿ ತಪ್ಪೇನೂ ಇಲ್ಲ. ಆದರೆ ಇದನ್ನೇ ಅವರಿಗೆ ತಳುಕ ಹಾಕಿ ಮಾಡ್ತಕ್ಕಂತಹದ್ದು ಬಹಳ ತಪ್ಪು. ಎಷ್ಟೋ ಕಡೆ ನೋಡ್ತಿರ್ತೀವಿ, ಇವತ್ತು ಸಾಯಿಬಾಬಾ ಹುಟ್ಟಿದ ದಿನವಂತೆ, ಇವತ್ತು ಸಾಯಿಬಾಬಾ ಸಮಾಧಿ ಆದ ದಿನವಂತೆ, ಇವತ್ತು ಸಾಯಿಬಾಬಾ ಅದೇನೋ ಮಾಡಿದ್ರಂತೆ. ಬರೀ ಸಾಯಿಬಾಬಾ ಅನ್ನುವಂತಹ ಒಂದು ವಿಚಾರಕ್ಕೆ ತಳಕು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ಲರೂ ಸಹ ಗುರುಗಳ ಪರಂಪರೆಯಲ್ಲಿ ಅವರವರದ್ದೇ ಆದಂತಹ ಹೆಸರನ್ನು ಮಾಡಿರ್ತಾರೆ, ಅವರವರದ್ದೇ ಆದ ಸಾಧನೆಗಳಿರುತ್ತೆ. ಹಾಗಂತ ಹೇಳಿ ಒಬ್ಬರ ಪುಣ್ಯ ದಿನವನ್ನು ಇನ್ನೊಬ್ಬರ ಪುಣ್ಯ ದಿನಕ್ಕೆ ತಳಕು ಹಾಕಬೇಡಿ. ನಾನು ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ತಿನ್ನಬೇಕು, ಬೇವು ಬೆಲ್ಲ ತಿನ್ನಬಾರ್ದು ಅಂತೇನಿಲ್ಲ. ಹಾಗಂತ ಹೇಳಿ ನಾನು ಒಂದು ಸಲ ಬೇವು ಬೆಲ್ಲನೇ ಅಂತ ತಲೆಗೆ ತುಂಬಬಾರ್ದು. ಸಂಕ್ರಾಂತಿಗೆ ಎಳ್ಳು ಬೆಲ್ಲವೇ, ಅದೇ ರೀತಿಯಾಗಿ ಯುಗಾದಿಗೆ ಬೇವು ಬೆಲ್ಲವೇ. ನೀವು ಅಲ್ಲಿ ಇಲ್ಲಿ ತಿನ್ನಿ, ಇಲ್ದಿ ಅಲ್ಲಿ ತಿನ್ನಿ, ತಪ್ಪೇನಾಗಲ್ಲ. ಆದರೆ ವಿಚಾರದ ಒಂದು ಹಂಚ್ಕೊಳ್ಬೇಕಾದ್ರೆ, ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೇಕಾದ್ರೆ ತಪ್ಪಾಗಿ ಹೇಳಬಾರ್ದು. ಅದೊಂದು ಮಾತ್ರ. ಅದು ನೀವು ಸಾಯಿಬಾಬಾ ಅವರಿಗೆ ಮಾಡುವಂತಹ ಒಂದು ಅವಮಾನವೂ ಸಹ ಆಗುತ್ತೆ. ಬಾಬಾನೂ ಸಹ ಇದನ್ನು ಇಷ್ಟಪಡೋದಿಲ್ಲ. ಅವ್ರು ಬಹುಶಃ ಅವರೇನಾದರೂ ಜೀವಂತವಾಗಿ, ಅಂದರೆ ಈ ದೇಹದ ಜೀವಂತವಾಗಿ ಅವ್ರು ಇದ್ದಿದ್ರೆ ಅವರೇ ಬುದ್ಧಿ ಹೇಳ್ತಿದ್ರೋ ಏನೋ. ಇಲ್ಲಿ ನೋಡ್ರಪ್ಪ, ಇವತ್ತು ವ್ಯಾಸ ಪೌರ್ಣಮಿ, ವ್ಯಾಸರಿಗೆ ನೀವು ಪೂಜೆ ಮಾಡಬೇಕು ಅಂತ ಪಾಪ ಅವರೇ ಹೇಳ್ಕೊಡ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ದೇಹ ಇಲ್ಲದೆ ಇರಬಹುದು, ಅವರ ಆತ್ಮಚೇತನ ಅದೆಷ್ಟೋ ಕೋಟ್ಯಾಂತರ ಜನರಿಗೆ ಇವತ್ತಿಗೂ ಸಹ ಒಳ್ಳೇದು ಮಾಡ್ತಾ ಇದೆ. ಅವರನ್ನು, ಆ ಗುರುಗಳನ್ನು ಸಹ ನಂಬಿ ಅವರನ್ನು ಸಹ ಪೂಜೆ ಮಾಡಿ ತಪ್ಪೇನಿಲ್ಲ. ಆದರೆ ವಿಚಾರದ ವಿನಿಮಯ ಆಗಬೇಕಾದಾಗ ತಪ್ಪು ಮಾಹಿತಿಗಳು, ತಪ್ಪು ಗ್ರಹಿಕೆಗಳು ಆಗಬಾರ್ದು, ಜಾಗ್ರತೆ. ಇನ್ನು ಅದೇ ರೀತಿಯಾಗಿ ಈ ಒಂದು 7ನೇ ತಿಂಗಳಲ್ಲಿ ಬರ್ತಕ್ಕಂತಹ ಒಂದು ಮಹಾಲಕ್ಷ್ಮಿ ಪೂಜೆಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನಿಮಗೆ 11ನೇ ತಾರೀಕು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರಿ. ಅದೇ ರೀತಿಯಾಗಿ ಇನ್ನೊಂದು ಬರ್ತಕ್ಕಂತಹದ್ದು 18ನೇ ತಾರೀಕು. 18ನೇ ತಾರೀಕು ಸಹ ನೀವು ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಬಹುದು. ಸೊ ಒಟ್ಟಾರೆಯಾಗಿ ಇಷ್ಟು ದಿವಸಗಳು, ಒಟ್ಟು 3 ಶುಕ್ರವಾರ ಈ ಜುಲೈನಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 24ನೇ ತಾರೀಕು 7ನೇ ತಿಂಗಳು 2025ರಂದು ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾರೆ. ಆ ಒಂದು ಕೇದಾರೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ, ಈಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ, ಮದುವೆಯಾಗದೇ ಇರತಕ್ಕಂತಹ ಹೆಣ್ಮಕ್ಕಳು ಒಳ್ಳೆ ರೀತಿಯಾದಂತಹ ಒಂದು ಸಂಬಂಧ ಸಿಗಬೇಕು ಅಂತ ಪೂಜೆ ಮಾಡ್ತಕ್ಕಂತಹ ದಿವಸ. ಅದೇ ರೀತಿಯಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಕಳು ತಮ್ಮ ಮನೆಗೆ ಮತ್ತು ಗಂಡನಿಗೆ ಸುಖ, ಐಶ್ವರ್ಯ, ಆಯುಷ್ಯಗಳು ವೃದ್ಧಿಯಾಗಲಿ ಅಂತ ಹೇಳಿ ಪೂಜೆ ಮಾಡ್ತಕ್ಕಂತಹ ದಿವಸ. ಒಟ್ಟಾರೆಯಾಗಿ ಈ ತಿಂಗಳು ಇಷ್ಟೊಂದು ಶುಭಕರವಾಗಿರತಕ್ಕಂತಹ ಒಂದು ದಿನಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ 29ನೇ ತಾರೀಕು ಪಂಚಮಿ ಹಬ್ಬ, ನಾಗರ ಪಂಚಮಿ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳಲ್ಲಿ ಪಂಚಮಿ ಹಬ್ಬ ಅಂತಂದರೆ ಕೇವಲ ಅದು ಯಾವುದೋ ಒಂದು ಹಬ್ಬವಾಗಿ ಉಳಿದಿರಲ್ಲ. ಪಂಚಮಿ ಹಬ್ಬ ನಮ್ಮ ಕರ್ನಾಟಕದ ರಾಖಿ ಹಬ್ಬ ಅಂತಲೇ ಹೇಳಬಹುದು. ಯಾವಾಗ ರಾಖಿ ಹಬ್ಬದಲ್ಲಿ ಉತ್ತರ ಭಾರತದಲ್ಲಿ ಅಣ್ಣ ತಂಗಿಯರು ಮತ್ತು ಒಡ ಹುಟ್ಟಿದವರ ಬಾಂಧವ್ಯವನ್ನು ತುಂಬಿಕೊಡತ್ತೋ, ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಗರ ಪಂಚಮಿ ದಿವಸ, ಪಂಚಮಿ ಹಬ್ಬ ಅಂತ ಏನಿದ್ದಾವಲ್ಲ, ಮದುವೆ ಆಗಿ ಹೋಗಿರುವಂತಹ ಹೆಣ್ಣುಮಕ್ಕಳು ಸಹ
ತವರು ಮನೆಯ ಯೋಚನೆಯನ್ನು ಮಾಡ್ತಾ ಎಷ್ಟು ಚೆನ್ನಾಗಿ ಜನಪದ ಕವಿತೆ ಬರ್ತದೆ ನೋಡಿ. ಪಂಚಮಿ ಹಬ್ಬ ಕುಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಇನ್ನೂ ಕರಿಯಾಕ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ. ಪಂಚಮಿ ಹಬ್ಬಕ್ಕಿಂತ 4 ದಿನ ಇದ್ದರೂ ನನ್ನ ಅಣ್ಣ ಇನ್ನೂ ಬಂದು ಕರೀಲಿಲ್ವೇ ಅಂತ ಆ ಹೆಣ್ಣುಮಗಳು ಯೋಚನೆ ಮಾಡ್ತಾಳೆ. ಅಂದರೆ ಒಂದು ಹೆಣ್ಣಿಗೆ ಎಷ್ಟು ತವರ ಮನೆ ಮೇಲಿನ ವ್ಯಾಮೋಹ, ಅಣ್ಣ ತಮ್ಮಂದ್ರ ಮೇಲೆ ಎಷ್ಟು ವ್ಯಾಮೋಹ ಇದೆ ಅನ್ನುವಂಥದ್ದನ್ನು ಆಗಿನ ಕಾಲದ ಹೆಣ್ಣುಮಕ್ಕಳು ತೋರಿಸ್ಕೊಡ್ತಾ ಇದ್ರು. ಆದರೆ ಇತ್ತೀಚೆಗೆ ಆ ಒಂದು ಪರಂಪರೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಖೇದಕರವಾದ ವಿಚಾರ. ಆ ಹೆಣ್ಣಿಗೆ ಮದುವೆ ಆಗಿ ಹೊರಗೆ ಹೋಗ್ತಾ ಇದ್ದ ಹಾಗೆ ತವರಿಗೂ ಆಕೆಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಕ್ಕಂತಹ ಅಣ್ಣ ತಮ್ಮಂದರು, ಒಡಹುಟ್ಟಿದವರು ತುಂಬ ಬೇಜಾರಾಗುತ್ತೆ. ನೀವೇನು ಪಟ್ಟೆ ಪೀತಾಂಬರ ಒಡವೆ ವಸ್ತ್ರಗಳನ್ನು ತುಂಬ ಕೊಡಬೇಕಿಲ್ಲ. ಕಾಸಗಲದ ಕುಂಕುಮ, ಕೆನ್ನೆ ತುಂಬ ಅರಿಶಿನ, ಮುಡಿಗೊಂದಿಷ್ಟು ಹೂವು ಕೊಡಿ. ನಿಮ್ಮ ಮನೇಲಿದ್ದ ಗಂಜಿನೋ ಅಂಬ್ಲಿನೋ ಸೊಪ್ಪು ಏನೋ ಒಂದು ಬೇಯಿಸಿ ಕೊಡಿ ಆಕೆಗೆ. ಅದನ್ನು ಸಂತೃಪ್ತಿಯಾಗಿ ಸ್ವೀಕಾರ ಮಾಡ್ತಾಳೆ. ಈಗಿನ ಕಾಲದಲ್ಲಿ ಅದನ್ನು ಸ್ವೀಕಾರ ಮಾಡುವಂಥ ಹೆಣ್ಮಕ್ಳು ಸಹ ತುಂಬ ಕಮ್ಮಿ ಆಗಿದ್ದಾರೆ. ಏನು ಮಾಡೋದು, ಕಡೆ ಪಕ್ಷ ಇರುವಂಥ ಹೆಣ್ಮಕ್ಳನ್ನಾದರೂ ಉಳಿಸ್ಕೊಳ್ಳಿ ತವರ ಮನೆಯವರು. ಹೀಗೆ ಇದಿಷ್ಟು ಈ ಮಾಸ ವಿಶೇಷತೆಗಳು ಇರತಕ್ಕಂಥದ್ದು. ಅದರ ಜೊತೆಗೆ ಈ ತಿಂಗಳು ಪರಿವರ್ತನೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, 16ನೇ ತಾರೀಕು 7ನೇ ತಿಂಗಳು 2025ರಂದು ಕಟಕ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 26ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 28ನೇ ತಾರೀಕು 7ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಕುಜ, ಶುಕ್ರ, ರವಿ 3 ಗ್ರಹಗಳು ತಮ್ಮ ಸ್ಥಾನವನ್ನು ಪರಿವರ್ತನೆ ಮಾಡುವಂಥದ್ದು ಈ ತಿಂಗಳು. ಸೊ ಇಷ್ಟೆಲ್ಲ 3 ಗ್ರಹಗಳ ಪರಿವರ್ತನೆಯಿಂದಾಗಿ ಯಾವ್ಯಾವ ರೀತಿಯ ಶುಭಾಶುಭ ಫಲಗಳು ಇದ್ದಾವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಮೀನ ರಾಶಿನಲ್ಲಿ ಹುಟ್ಟಿರುವಂಥವ್ರಿಗೆ ಈ ಒಂದು ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳು ಉಂಟಾಗುತ್ತೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, 4ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರು, 26ನೇ ತಾರೀಕಿನಂದು ಶುಕ್ರ, ಇನ್ನು 4ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಚಾರ. ಶುಕ್ರ 25ನೇ ತಾರೀಕಿನವರೆಗೂ ಸಹ ತೃತೀಯದಲ್ಲಿರ್ತಾನೆ. 26ನೇ ತಾರೀಕಿನಂದು ಸ್ಥಾನ ಬದಲಾವಣೆಯನ್ನು ಮಾಡಿ 4ನೇ ಮನೆಗೆ ಹೋಗ್ತಾನೆ. ಅದೇ ರೀತಿಯಾಗಿ 5ನೇ ಮನೆಯಲ್ಲಿ ಇರತಕ್ಕಂತಹ ರವಿ ಮತ್ತು ಬುಧರು, ಷಷ್ಠದಲ್ಲಿ ಇರತಕ್ಕಂತಹ ಕೇತು, ಸಪ್ತಮ ಸ್ಥಾನದ ಕುಜನು, ಅದೇ ರೀತಿಯಾಗಿ 12ನೇ ಮನೆಯಲ್ಲಿ ಇರತಕ್ಕಂತಹ ರಾಹು. ಈ ಗ್ರಹಗಳ ಪ್ರಭಾವಗಳಿಂದಾಗಿ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನೋಡಬೇಕಾಗತ್ತೆ ಮೀನ ರಾಶಿಯವರು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಗರ್ಭಶನಿ. ಆದರೆ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ, ಶನಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 1ನೇ ಬಾರಿ 3ನೇ ಬಾರಿ ಬಂದಾಗ ಹಿಂಸೆ, 4ನೇ ಬಾರಿ ಬಹಳ ಅಪರೂಪ ಬರ್ತಕ್ಕಂತಹದ್ದು. ಆದರೆ ಪ್ರತಿಯೊಬ್ಬರಿಗೂ ಅಂತ ಹೇಳೋಕ್ಕಾಗಲ್ಲ, ಸಾಮಾನ್ಯವಾಗಿ 1, 2, 3 ಬಾರಿ ಅನುಭವಿಸೋರು ಇರ್ತಾರೆ. ಅದರಲ್ಲಿ 1ನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಬಹಳ ತೊಂದರೆಗಳು. 2ನೇ ಬಾರಿ ಏನಾದರೂ 7.5 ನಡೀತಾ ಇದೆ ಅಂದರೆ ನೀವು ಬಹಳ ಭಾಗ್ಯಶಾಲಿಗಳಾಗಿರ್ತೀರಿ. ಶನಿದೇವರು ನಿಮಗೆ ಬಹಳ ಅದೃಷ್ಟವನ್ನು ತಂದು ಕೊಡ್ತಾನೆ. 2ನೇ ಬಾರಿ ಬಂದಾಗ ಹೊಂಬು ಶನಿ ಅನ್ನುವಂತಹ ಹೆಸರಿನಿಂದ ಕರೆಸ್ಕೊಳ್ತಕ್ಕಂತಹ ಶನಿಯೋ ನಿಮಗೆ ಬಹಳ ಅನುಕೂಲತೆಗಳನ್ನು ತಂದು ಕೊಡ್ತಾನೆ. ಯೋಚನೆ ಮಾಡೋದು ಬೇಡ. ಅದೆಷ್ಟೋ ಜನರು ಇದೇ 2ನೇ ಬಾರಿ 7.5 ನಡಿಬೇಕಾದಾಗಲೇ ಅತ್ಯುನ್ನತವಾದಂಥ ಸ್ಥಾನಮಾನಗಳನ್ನೆಲ್ಲ ಅಲಂಕಾರ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಷ್ಟೆಷ್ಟು ಉನ್ನತ ಅಧಿಕಾರಗಳನ್ನೆಲ್ಲ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಹೋಗಿ ಕೂತಿದ್ದಾರೆ ನೋಡಿ. ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಗಳು ಅಷ್ಟೇ 7.5 ನಡಿಬೇಕಾದರೆ ಆದದ್ದು. ಅದೇ ರೀತಿಯ ಗರ್ಭಶನಿ ನಡಿಬೇಕಾದಾಗಲೇ 2014ರಲ್ಲಿ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದದ್ದು. ಇಂದಿರಾ ಗಾಂಧಿಗೂ ಸಹ ಉನ್ನತ ಅಧಿಕಾರಿಗಳು ಇದೇ ರೀತಿಯಾದ 7.5 ಸಂದರ್ಭದಲ್ಲಿ ಶನಿಯ ಪೀಡನಾವಧಿಗಳಲ್ಲೇ ಬಂದಿರತಕ್ಕಂಥದ್ದನ್ನು ಅನ್ನೋದನ್ನು ನಾವು ಹಿಂದಿನ ಇತಿಹಾಸದಿಂದ ತಿಳ್ಕೊಳ್ಳೋಕೆ ಸಾಧ್ಯವಿದೆ. ಹಾಗಾಗಿ ಕೇವಲ ಕೆಡಕೆ ಮಾಡ್ತಾನೆ ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಜುಲೈನ ತಿಂಗಳಲ್ಲಿ ದೇವರ ಕೆಲಸಗಳೆಲ್ಲ ಭಾಗವಹಿಸ್ತೀರಿ. ಧಾರ್ಮಿಕ ಚಟುವಟಿಕೆಗಳಿಗೋಸ್ಕರ ಒಂದಷ್ಟು ಹಣಕಾಸನ್ನು ಖರ್ಚು ಮಾಡಬೇಕಾದಂಥ ಸಂದರ್ಭಗಳು ಬರುತ್ತೆ. ಬ್ಯಾಂಕಿನಿಂದ ಸಾಲ ಸೌಲಭ್ಯಗಳು ನಿಮಗೆ ಸಿಗತಕ್ಕಂಥದ್ದು. ಹಣಕಾಸಿನ ಉತ್ತಮವಾದ ಬೆಳವಣಿಗೆಯನ್ನು ನೀವು ನೋಡ್ತೀರಾ. ಧನಾಧಿಪತಿಯಾದಂತಹ ಕುಜನು ನೇರವಾಗಿ ಸಪ್ತಮ ಸ್ಥಾನಕ್ಕೆ ಬಂದು ನೇರವಾಗಿ ರಾಶಿ ಮೇಲೆ ದೃಷ್ಟಿಯನ್ನು ಕೊಡೋದ್ರಿಂದ ಶನಿ ಮತ್ತು ಕುಜನ ದೃಷ್ಟಿ ಉಂಟಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಅನುಕೂಲತೆಯನ್ನು ನೋಡ್ತೀರಿ. ಆದರೆ ಒಂದಷ್ಟು ಸಣ್ಣ ಪುಟ್ಟ ಆಪರೇಷನ್ಗಳು ನಿಮ್ಮ ದೇಹಕ್ಕೆ ಆಗಬಹುದು.
ಕಾಲಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಪ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ವೆರಿಕೋಸ್ ವೇನ್ಸ್ಗಳಿದ್ದರೆ ಅಥವಾ ಒಂದಷ್ಟು ಗುದದ್ವಾರದ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಸಣ್ಣ ಪುಟ್ಟ ಆಪ್ರೇಷನ್ಗಳಾಗತ್ತೆ. ಶನಿ ಮತ್ತು ಕುಜನ ನೇರ ವೀಕ್ಷಣೆಯು ಬಹಳ ಒಂದಷ್ಟರ ಮಟ್ಟಕ್ಕೆ ಒಳಿತೆ ಇದ್ದರೂ ಇನ್ನೊಂದಷ್ಟರ ಮಟ್ಟಕ್ಕೆ ದೇಹದ ಅನಾರೋಗ್ಯದ ಚಿಕಿತ್ಸೆಗಳಿಗೆ ಒಂದು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳುವಂತಹ ಸಮಯ ಸಂದರ್ಭಗಳನ್ನು ತಂದು ಕೊಟ್ಬಿಡ್ತಾನೆ. ಶಸ್ತ್ರಚಿಕಿತ್ಸೆ ಅಂತ ಹೇಳಿ ಹೆದರ್ಕೊಂಡು ಅಯ್ಯೋ ಕೆಟ್ಟದು ಅಂತ ಅನ್ನೋದಲ್ಲ, ಅದು ನಿಮ್ಮ ದೇಹಕ್ಕೆ ಒಳ್ಳೆಯದಾಗೇ ಇರುತ್ತೆ, ಅದನ್ನು ಯೋಚನೆ ಮಾಡಲೇಬೇಕಲ್ವಾ. ಇನ್ನು 12ನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿನ ಪ್ರಭಾವದಿಂದಾಗಿ ನಿಮಗೇನಾಗುತ್ತೆ, ಒಂದಷ್ಟು ಸುತ್ತಾಟಗಳು ಜಾಸ್ತಿ, ಬಳಲಿಕೆಗಳು ಜಾಸ್ತಿ, ಸುಮ್ಮನೆ ಸುತ್ತುತ್ತಾ ಇರ್ತೀರಿ. ಜೊತೆಗೆ ಹಗಲಲ್ಲಿ ನಿದ್ದೆ ಜಾಸ್ತಿ ಆಗುತ್ತೆ, ರಾತ್ರಿ ನಿದ್ದೆ ಕಡಿಮೆ ಆಗುತ್ತೆ ನಿಮಗೆ ಮೀನರಾಶಿಯವರಿಗೆ. ಈಗಾಗಲೇ ಅದರ ಪ್ರಭಾವವನ್ನು ಅನುಭವಿಸ್ತಾ ಬಂದಿದ್ದೀರಿ. ಹಗಲಲ್ಲಿ ಯಾವಾಗಲೂ ನಿದ್ರೆ ಮಂಪರು ಹೀಗೇ ಇರ್ತೀರಿ. ಅದೇ ರಾತ್ರಿ ಆಗ್ತಿದ್ದ ಹಾಗೆ ಒಳ್ಳೆ ಈ ಬಾವಲಿಗಳು ಓಡಾಡ್ದ ಹಾಗೆ, ನಿಶಾಚಾರ ಜೀವಿಗಳು ಓಡಾಡ್ದ ಹಾಗೆ ಓಡಾಡ್ತಾನೇ ಇರಬೇಕಾಗತ್ತೆ. ಅಥವಾ ಸುಮ್ಮನೆ ಹೀಗೇ ಇರಬೇಕು, ನಿದ್ದೆ ಬರಲ್ಲ, ಆ ಕಡೆ ತಿರುಗು ಈ ಕಡೆ ತಿರುಗು, ಈ ಕಡೆ ತಿರುಗು ಆ ಕಡೆ ತಿರುಗು, ಆ ರೀತಿಯಾದಂಥ ಪ್ರಭಾವಗಳನ್ನು ಅನುಭವಿಸಬೇಕಾಗತ್ತೆ. ಇನ್ನು ಸಿನಿಮಾ ನಟ ನಟಿಯರಿಗೆ, ರಾಜಕಾರಣಿಗಳಿಗೆ, ಅದೇ ರೀತಿಯ ಗಾರ್ಮೆಂಟ್ಸ್ಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ, ಆಭರಣಗಳ ಮಾರಾಟಗಾರರಿಗೆ, ಚಿನ್ನ ಬೆಳ್ಳಿ ಧಾತುಗಳ ಮಾರಾಟಗಾರರಿಗೆ ಹೆಚ್ಚಿನ ಲಾಭಗಳು ಬರುತ್ತೆ. ಅದರಲ್ಲೂ ಗೋಲ್ಡ್ ಜ್ಯುವೆಲ್ಸ್ಗಳ ಮಾರಾಟಗಾರರಿಗೆ, ರತ್ನದ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿಯಾಗುತ್ತೆ. ಅಯ್ಯೋ ಆಷಾಢ ಮಾಸ ವ್ಯಾಪಾರ ಇಲ್ಲ ಅಂತ ಕೊರಗೋದು ಬೇಕಾಗಿಲ್ಲ. ಆಷಾಢದಲ್ಲಿ ಕೆಲ ವಸ್ತುಗಳು ಕಡಿಮೆ ಆಗುತ್ತೆ, ಆಷಾಢದ ಡಿಸ್ಕೌಂಟ್ ಸೇಲ್ ಅಂತ ಹೇಳಿ ಏನೇನೋ ಅದು ಇದು ಅಂತ ಹೇಳಿ ಖಂಡಿತವಾಗ್ಲೂ ವ್ಯಾಪಾರನ ಜೋರು ಮಾಡ್ಕೊಳ್ತಾರೆ ವ್ಯಾಪಾರಿಗಳು. ಅದು ನಮಗೆ ಅರ್ಥವಾಗಲ್ಲ. 50% ಡಿಸ್ಕೌಂಟ್ ಆನ್ ಆಷಾಢ ಸೇಲ್ ಅಂತ ಹೇಳ್ತಾರೆ. ಅದು ನೋಡಿದ್ರೆ 50% ಇರಲ್ಲ, ಏನೂ ಇರಲ್ಲ. ಇನ್ನೂ ಅದ್ರ ಮೇಲೆ ಜಾಸ್ತಿನೇ ಹಾಕಿ 50 ರೂಪಾಯಿ ಬೆಲೆ ಬಾಳೋದಕ್ಕೆ 200 ರೂಪಾಯಿ ಹಾಕಿ 100 ರೂಪಾಯಿಗೆ ಕೊಡ್ತಿದ್ದೀವಿ ಅಂತ ಹೇಳುವಂತಹ ವ್ಯಾಪಾರಸ್ಥರು ಇವತ್ತಿದ್ದಾರೆ. ಹಾಗಂತ ಹೇಳಿ ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ. ವ್ಯಾಪಾರಂ ದ್ರೋಹ ಚಿಂತನಂ, ದ್ರೋಹವಿಲ್ಲದೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನೋ ಒಂದು ವ್ಯಾಪಾರಿಗಳು ಅವರವರ ಇದರ ಪ್ರಕಾರ ನಡೆಸ್ಕೊಂಡು ಹೋಗ್ತಾರೆ. ನಿಮಗೆ ವ್ಯಾಪಾರ ಅಂತೂ ಚೆನ್ನಾಗಿ ಆಗುತ್ತೆ. ಹಳೆ ಸಾಲಗಳು ಒಂದಿಷ್ಟು ವಸೂಲಿ ಆಗ್ತಕ್ಕಂಥದ್ದು, ಒಂದಷ್ಟು ನೂತನ ವಾಹನದ ಖರೀದಿಯ ಯೋಗ, ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ತೀರಿ, ಭೂ ಖರೀದಿಯ ಯೋಗ ಚೆನ್ನಾಗಿದೆ. ಮನಸ್ಸಿನಲ್ಲಿ ಬಹಳ ಶಾಂತಿ ಸಿಗ್ತಕ್ಕಂಥದ್ದು ಆಗುವಂಥದ್ದು, ಹೊರಗಿನಿಂದ ಶತ್ರುಗಳು ಒಂದಷ್ಟು ಕಡಿಮೆ ಆಗ್ತಕ್ಕಂಥದ್ದು, ಹಣದ ಒಳಹರಿವು ತುಂಬಾ ಚೆನ್ನಾಗಾಗುತ್ತೆ. ಅನೇಕ ದೈಹಿಕ ಕಾಯಿಲೆಗಳಿಂದ ವಿಮುಕ್ತರಾಗ್ತೀರ. ಎಲ್ಲ ವಿಚಾರಗಳಲ್ಲೂ ಸಹ ನಿಮಗೆ ಅನುಕೂಲತೆಗಳು ಇದ್ದಾವೆ. ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಧೈರ್ಯವಾಗಿದ್ದು ಜೀವನನ ಕಳೀರಿ. ಈ ತಿಂಗಳು ಜುಲೈ ತಿಂಗಳು ಪರಮ ಅದೃಷ್ಟದಾಯಕವಾಗಿರ್ತಕ್ಕಂತಹ ತಿಂಗಳಾಗಿರುತ್ತೆ. ಮೀನರಾಶಿಯವರಿಗೆ ನಿಮ್ಮ ಅನೇಕ ಬಹುದಿನದ ಕನಸುಗಳು ಈಡೇರಿಕೆಯಾಗುತ್ತೆ. ಒಂದಷ್ಟು ಪ್ರಭಾವ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಚೆನ್ನಾಗಿ ಬರ್ತಕ್ಕಂಥದ್ದು ಇದೆ. ಇನ್ನಷ್ಟು ನೆಮ್ಮದಿ ಸಿಗಬೇಕು ಅಂದರೆ ಹೇಳೋ ಪರಿಹಾರದ ಕ್ರಮಗಳನ್ನು ಸರಿಯಾಗಿ ಮಾಡಿಕೊಳ್ಳಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಇಂದು ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು ಅನ್ನೋದನ್ನು ಮರಿಬಾರ್ದು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸಿದ ಹಾಗಾಗ್ತದೆ. ಒಂದು ಜೀವಿಯ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಹ ಸಿಗುತ್ತೆ. ಶುಭವಾಗಲಿ, ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ತಿಂಗಳು ರಾಜರಾಜೇಶ್ವರಿ ಸ್ತೋತ್ರದ ಪಠಣವನ್ನು ಮಾಡಿ. ಪ್ರತಿದಿನ ಸಾಯಂಕಾಲದ ಹೊತ್ತು ರಾಜರಾಜೇಶ್ವರಿ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಎಂತಹ ಅನಿಷ್ಟಾರಿಷ್ಟ ಫಲಗಳು ಬಂದರೂ ಅಮ್ಮನವರ ಕೃಪಾಶೀರ್ವಾದದಿಂದ ಎಲ್ಲನೂ ಹೋಗುತ್ತೆ. ಒಂದಿಷ್ಟು ಒಳ್ಳೆ ಬೆಳವಣಿಗೆ ನಿಮ್ಗೆ ಕಂಡು ಬರುತ್ತೆ ಅಂತ ಹೇಳ್ತಾ, ಮೀನ ರಾಶಿಯವರ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.